ಹೆಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ ಅಲ್ಲಿ ನಾವು ಲಿಮಿಟ್ಸ್ ಅನ್ನ ಇವ್ಯಾಲ್ಯುಯೇಟ್ ಮಾಡುವ. ನೋಡಿ, ಈ ತರ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬಹುದು. ಇವ್ಯಾಲ್ಯುಯೇಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಯಾವುದೋ ಒಂದು ಫಂಕ್ಷನ್ ಕೊಡ್ತಾರೆ. ಮೊದಲು ನೀವು ನೇರವಾಗಿ ಲಿಮಿಟ್ ಅನ್ನ ಅಪ್ಲೈ ಮಾಡಿ. ಅಂದ್ರೆ ಎಕ್ಸ್ ಜಾಗದಲ್ಲಿ ಇದೇನ್ ಲಿಮಿಟ್ ಕೊಟ್ಟಿರ್ತಾರೆ ಅದನ್ನ ಸಪ್ಲೈ ಮಾಡಿ ನೋಡಿ ಏನಾಗುತ್ತೆ. ಏನಾದ್ರೂ ನಿಮಗೆ ಒಂದು ಫೈನೈಟ್ ಕ್ವಾಂಟಿಟಿ ಬಂದ್ರೆ ಓಕೆ, ಸೊ ಅದುವೇ ಲಿಮಿಟ್ ಆಗಿರುತ್ತೆ. ಸೊ ಇಲ್ಲಿ ನೇರವಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 3 ಹಾಕಿದ್ರೆ 3 + 3 ವಿಚ್ ಇಸ್ ಈಕ್ವಲ್ಸ್ ಟು 6. ಸೊ ಈ ತರ ನಿಮಗೆ ಫೈನೈಟ್ ಕ್ವಾಂಟಿಟಿ ಬಂದ್ರೆ ಅದುವೇ ಲಿಮಿಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಲಿಮಿಟ್. ಸಿಂಪಲ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಮಾಡೋಣ. ಇಲ್ಲಿ ನೋಡಿ, ಇವ್ಯಾಲ್ಯುಯೇಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ x minus 22/7 ಅಂತ ಇದೆ. ಇಲ್ಲಿ ನೇರವಾಗಿ ಸಪ್ಲೈ ಮಾಡಿ ನೋಡಿ, x ಜಾಗದಲ್ಲಿ ಪೈ ಹಾಕಿ, ಇಟ್ಸ್ ಅ ಪೈ ಮೈನಸ್ 22/7. ಪೈ ಅಂದ್ರೆ 22/7. ಸೊ 22/7 minus 22/7 that gives you 0. So 0 is a finite quantity. So this is the required limit. ಅದೇ ರೀತಿ ಇನ್ನೊಂದು ನೋಡಿ, ಲಿಮಿಟ್ r tends to 1 pi r square. ಸೊ ಇಲ್ಲಿ r ಜಾಗದಲ್ಲಿ 1 ಅನ್ನು ರಿಪ್ಲೇಸ್ ಮಾಡಿದ್ರೆ pi into 1 square that gives you pi. This is a finite quantity. So this is the limit. ಇನ್ನೊಂದು ಗಮನಿಸಿ, ಇಲ್ಲಿ evaluate limit extends to 4x plus 3 by x minus 2. x ಜಾಗದಲ್ಲಿ 4 ಹಾಕಿ ನೋಡಿ, 4 into 4 plus 3 divided by 4 minus 2. ಇದು 16 plus 3 by 2. ಸೊ ಅಂದ್ರೆ 19/2 ಆಗುತ್ತೆ. ಸೊ ಅಗೇನ್ a finite quantity. So this is your limit. Next, limit extends to 1 ax square plus bx plus c divided by cx square plus bx plus a provided a plus b plus c ಅನ್ನೋದು 0 ಆಗಬಾರ್ದು ಅಂತ. ಸೊ ಇವಾಗ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, x ಜಾಗದಲ್ಲೆಲ್ಲ 1 ಹಾಕಿದ್ರೆ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ಸೊ ನಮಗೆ ಉಳಿಯೋದು a plus b plus c ಡಿವೈಡೆಡ್ ಬೈ ಇಲ್ಲಿ c plus b plus a ಆಗುತ್ತೆ. x ಜಾಗದಲ್ಲೆಲ್ಲ 1 ಹಾಕಿದ್ರೆ 1 ಸ್ಕ್ವೇರ್ ಅಂದ್ರೆ 1, ಸೊ b into 1 ಅಂದ್ರೆ b. ಸೊ ಇಲ್ಲಿ ಏನಾಯ್ತು, a plus b plus c divided by a plus b plus c, you get 1. So again this is a finite quantity. So this is the required limit. ಇಲ್ಲಿ ಗಮನಿಸಿ, evaluate limit extends to -1 x power 10 plus 5 plus 1 divided by x minus 1. ಸೊ ಇಲ್ಲಿ x ಜಾಗದಲ್ಲಿ -1 ಹಾಕಿ ಏನಾಗುತ್ತೆ ನೋಡಿ, -1 power 10 plus -1 power 5 plus 1 divided by -1 minus 1. ಸೊ -1 power 10, -1 ಅನ್ನು 10 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ +1. -1 power 5 ಅಂದ್ರೆ -1 ಬರುತ್ತೆ. and this +1 as it is. -1 ಅಂದ್ರೆ -2. ಸಿಂಪ್ಲಿಫೈ ಮಾಡಿ, 1 cancels, you left with 1 by -2. so this is your required limit. ಇಲ್ಲಿ ಗಮನಿಸಿ, evaluate limit extends to 2 3x square minus x minus 10 divided by x minus 2. ಸೊ ಕ್ಲಿಯರ್ ಆಗಿ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಡಿನಾಮಿನೇಟರ್ ಏನಾದರೂ 2 ಹಾಕಿದ್ರೆ ಅದು 2 minus 2 ಆಗುತ್ತೆ, 0 ಆಗುತ್ತೆ. ಸೊ ಏನಾದ್ರೂ ಡಿನಾಮಿನೇಟರ್ 0 ಆದ್ರೆ ನ್ಯೂಮರೇಟರ್ 0 ಆಗಿರಲೇಬೇಕು, ಲಿಮಿಟ್ ಅಲ್ಲಿ ಆಗಿರುತ್ತೆ. ಚೆಕ್ ಮಾಡಿ ನೀವು, ಇಲ್ಲಿ 3 ಸ್ಕ್ವೇರ್ ದಟ್ ಇಸ್ 3 into 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, 4 into 3 12 ಆಗುತ್ತೆ. ಇಲ್ಲಿ 2 ಹಾಕಿದ್ರೆ 12 minus 12 ಆಗುತ್ತೆ. ಸೊ ಯು ವಿಲ್ ಗೆಟ್ ಡೆಫಿನೆಟ್ಲಿ 0. ಸೊ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 0/0 ಫಾರ್ಮ್ ಬರುತ್ತೆ. ಸೊ ಈ ತರ ನೀವು ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು 0/0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ
ಅಥವಾ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈ ತರ ಏನಾದರೂ ಬಂದ್ರೆ ನೇರವಾಗಿ ನೀವು ಲಿಮಿಟ್ ಅನ್ನ ಆ ವ್ಯಾಲ್ಯೂವನ್ನು ಹಾಕಬಾರ್ದು. ಅಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಅದನ್ನ 0/0 ಬರದೇ ಇರುವ ರೀತಿಯಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಎಸ್, ಇವಾಗ ನೋಡಿ ಏನ್ ಮಾಡ್ಬೇಕಿಲ್ಲಿ, ನ್ಯೂಮರೇಟರ್ ನ ಫ್ಯಾಕ್ಟರೈಸ್ ಮಾಡಿ. ಸೊ ಲಿಮಿಟ್ x tends to 2, 3x square minus x minus 10 ಅನ್ನ ನೀವು ಫ್ಯಾಕ್ಟರೈಸ್ ಮಾಡಬೇಕು. ಇಲ್ಲಿ 3 into minus 10 ಎಷ್ಟಾಗುತ್ತೆ, -30 ಆಗುತ್ತೆ. ಇದನ್ನ ಬ್ರೇಕ್ ಮಾಡಬೇಕು, ನೀವು ಫ್ಯಾಕ್ಟರೈಸ್ ಮಾಡೋದು ಗೊತ್ತಿದೆ. ಸೊ ಈ 3x ಸ್ಕ್ವೇರ್ minus 6x plus 5x minus 10 divided by x minus 2 ಅಂತ ಬರೀತೀನಿ. ನ್ಯೂಮರೇಟರ್ ಅನ್ನ ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, ಸೊ ಈ -30 ಅನ್ನ ನೀವು ಬ್ರೇಕ್ ಮಾಡಬೇಕು. ಯಾವ ರೀತಿ, -6 into 5 ಅಡಿಷನ್ ಮಾಡಿದ್ರೆ -1 ಬರಬೇಕು ನೋಡಿ ಅದಕ್ಕೆ. ಸೊ ಲಿಮಿಟ್ x tends to 2, ಈ ಫಸ್ಟ್ 2 ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ ನೋಡಿ. ಫಸ್ಟ್ 2 ಟರ್ಮ್ ಅಲ್ಲಿ 3x ಕಾಮನ್ ಬರುತ್ತೆ. ಸೊ 3x ಕಾಮನ್ ತಗೊಳ್ಳೋಣ. 3x ಕಾಮನ್ ತಗೊಂಡ್ರೆ x minus 2. ಇನ್ನು ನೆಕ್ಸ್ಟ್ ಲಾಸ್ಟ್ 2 ಟರ್ಮ್ಸ್ ಇಂದ 5x minus 10 ಇಂದ ನಾವು 5 ಅನ್ನ ಕಾಮನ್ ತಗೊಳ್ಳೋಣ. x minus 2 divided by x minus 2. ಸೊ ಇವಾಗ x minus 2 ಕಾಮನ್ ಇದೆ, ಅದನ್ನ ರಿಮೂವ್ ಮಾಡಬಹುದು. ಸೊ ಲಿಮಿಟ್ x tends to 2, x minus 2 ಕಾಮನ್ ತಕೊಂಡ್ರೆ ಅಥವಾ ನೇರವಾಗಿ ನೀವು ಕ್ಯಾನ್ಸಲ್ ಮಾಡಬಹುದು. ಸೊ ಉಳಿಯುತ್ತೆ ಎಷ್ಟು, 3x plus 5 in the numerator divided by x minus 2. ಸೊ ಇವಾಗ x minus 2 ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನು ಉಳಿಯುತ್ತೆ ಅದರಲ್ಲಿ x ಅನ್ನ ಹಾಕಿ. ಸೊ x ಇದ್ದಲ್ಲಿ 3 ಹಾಕಿ. ಸೊ ವಿಲ್ ಗೆಟ್ 3 into 2 plus 5 ಅಂದ್ರೆ ಇಟ್ಸ್ 6 plus 5 equals to 11. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಲಿಮಿಟ್. ಸೊ ಈ ರೀತಿ ನೀವು ಫ್ಯಾಕ್ಟರೈಸ್ ಮಾಡಿ ಹೇಗಾದರೂ ಮಾಡಿ ಒಂದು ಫೈನೈಟ್ ಕ್ವಾಂಟಿಟಿಯನ್ನು ತೆಗೆದುಕೊಂಡು ಬರಬೇಕು. ಅದೇ ರೀತಿ ಇಲ್ಲೊಂದು ಎಕ್ಸಾಂಪಲ್ ಗಮನಿಸಿ. ಲಿಮಿಟ್ x tends to -2, 1/x plus 1/2 ಹೋಲ್ ಡಿವೈಡೆಡ್ ಬೈ x plus 2 ಅಂತ ಇದೆ. ಇಲ್ಲಿ ಗಮನಿಸಿ, ನೀವೇನಾದರೂ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಜಾಗದಲ್ಲಿ -2 ಇದು ಹೀಗಾಗುತ್ತೆ, -1/2 plus 1/2 divided by -2 plus 2 ಆಗುತ್ತೆ. ಅಗೇನ್ ಇಟ್ ಈಸ್ 0/0 ಫಾರ್ಮ್. ಸೊ ಇವಾಗಲೂ ಏನು ಮಾಡಬೇಕಂದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಇದನ್ನ ಹೇಗೆ ಅಂತ ಹೇಳಿದ್ರೆ, ಲಿಮಿಟ್ x tends to -2, ನ್ಯೂಮರೇಟರ್ ಅಲ್ಲಿ ಎಲ್ಸಿಎಂ ತಗೊಳ್ಳೋಣ. 2 into 1 2 plus x into 1 x divided by 2x ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ಇದು x plus 2. ಇವಾಗ ನೋಡಿ, ಲಿಮಿಟ್ x tends to -2, ಇಲ್ಲಿ x plus 2 ಕ್ಯಾನ್ಸಲ್ ಆಗುತ್ತೆ. ಇದು 2 plus x, ಇದು 2 plus x. ಸೊ ಉಳಿಯೋದು 1/2x. ಸೊ ಇವಾಗ ಲಿಮಿಟ್ ಅನ್ನು ಹಾಕಿ. ಸೊ ಏನಾಗುತ್ತೆ, 1/2 into -2 and that is -1/4. ನೆಕ್ಸ್ಟ್ ನೋಡಿ, ಲಿಮಿಟ್ x tends to 3, x power 4 minus 81 divided by 2x square minus 5x minus 3. ಇಲ್ಲಿ ಗಮನಿಸಬಹುದು ನೀವು, 3 power 4 ಅಂದ್ರೆ 81 ಆಗುತ್ತೆ. ಸೊ ಇದು 81 minus 81 ಡಿವೈಡೆಡ್ ಬೈ ಇಲ್ಲಿ 3 ಹಾಕಿದ್ರೆ 3 ಸ್ಕ್ವೇರ್ ಅಂದ್ರೆ 9 into 2 18 minus 5 3 is 15 minus 3. ಸೊ ಇದು ಕ್ಲಿಯರ್ ಆಗಿ 0/0 ಫಾರ್ಮ್ ಬರುತ್ತೆ. ಅದಕ್ಕೆ
ಇದನ್ನ ನಾವು ಮತ್ತೆ ಸ್ವಲ್ಪ ಫ್ಯಾಕ್ಟರೈಸ್ ಅಥವಾ ಬೇರೆ ರೂಪದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಲಿಮಿಟ್ x ಟೆಂಡ್ಸ್ ಟು 3, ಇದು x ಪವರ್ 4 ಮೈನಸ್ 81 ಅನ್ನ ಹೀಗೆ ಬರೆದ್ರಾಯ್ತು 3 ಪವರ್ 4 ಡಿವೈಡೆಡ್ ಬೈ, ಇದನ್ನ ಫ್ಯಾಕ್ಟರೈಸ್ ಮಾಡೋಣ, 2x ಸ್ಕ್ವೇರ್. ನೋಡಿ 2 ಇಂಟು -3 ಅಂದ್ರೆ -6 ಆಗುತ್ತೆ. ಈಗ -6 ಅನ್ನ ಬ್ರೇಕ್ ಮಾಡಬೇಕು, ಅಡಿಷನ್ ಮಾಡಿದ್ರೆ -5 ಆಗಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -6 ಆಗಬೇಕು. ಸೊ ಕ್ಲಿಯರ್ಲಿ ಯಾವುದದು -6 ಇಂಟು 1. ಸೊ ಇದನ್ನ 2x ಸ್ಕ್ವೇರ್ -6x ಪ್ಲಸ್ x -3 ಸಿಂಪ್ಲಿಫೈ ಮಾಡಿ. ಲಿಮಿಟ್ x ಟೆಂಡ್ಸ್ ಟು 3, x power 4 minus 3 power 4 divided by 2x ಕಾಮನ್ ತಗೊಳ್ಳೋಣ ಫಸ್ಟ್ 2 ಟರ್ಮ್ ಇಂದ, ಉಳಿಯೋದು x minus 3. ಲಾಸ್ಟ್ 2 ಟರ್ಮ್ ಇಂದ 1 ಕಾಮನ್ ತಗೊಂಡ್ರೆ ಅಲ್ಲಿ x minus 3 ಉಳಿಯುತ್ತೆ. ಫ್ಯಾಕ್ಟರೈಸೇಷನ್ ಅಲ್ಲಿ ಪರ್ಫೆಕ್ಟ್ ಇರಬೇಕು. ಲಿಮಿಟ್ x ಟೆಂಡ್ಸ್ ಟು 3, x power 4 minus 3 power 4 divided by x minus 3 ಕಾಮನ್ ತಗೊಳ್ತೀನಿ. ಇನ್ನು ಉಳಿದ ಯಾವುದು 2x plus 1. ಎಸ್. ಸೊ ಇವಾಗ ನೋಡಿ ಇದನ್ನ ಹೀಗೆ ಬರೆಯೋಣ, ಸ್ಪ್ಲಿಟ್ ಮಾಡಬಹುದು ಲಿಮಿಟ್ ಅನ್ನ. ಲಿಮಿಟ್ x ಟೆಂಡ್ಸ್ ಟು 3, x power 4 minus 3 power 4 divided by x minus 3 ಒಂದು ಟರ್ಮ್ ಬರೀತೀನಿ. ಇನ್ನೊಂದು ಲಿಮಿಟ್ x ಟೆಂಡ್ಸ್ ಟು 3, one by 2x plus 1. ಸೊ ಎರಡು ಸೆಪರೇಟ್ ಲಿಮಿಟ್ ಬರೆದಿದೆ. ಇವಾಗ ಫಸ್ಟ್ ಒನ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, n a ಪವರ್ n ಮೈನಸ್ 1 ಅಂತ. ಸೊ ಅದಕ್ಕೆ ಏನಾಗುತ್ತೆ, n ಅಂದ್ರೆ ಇಲ್ಲಿ 4 ಇದೆ, 3 ಪವರ್ 4 ಮೈನಸ್ 1 ಇಂಟು ಸೆಕೆಂಡ್ ಅಲ್ಲಿ ಲಿಮಿಟ್ ಅನ್ನ ಸಪ್ಲೈ ಮಾಡಿ 1 ಬೈ 2 ಇಂಟು 3 ಪ್ಲಸ್ 1. ಸೊ ವಿಚ್ ಇಸ್ ಈಕ್ವಲ್ಸ್ ಟು 4 ಇಂಟು 3 ಕ್ಯೂಬ್ ಆಗುತ್ತೆ, ಇಂಟು 1 ಬೈ ಇದು 6 ಪ್ಲಸ್ 1 ಅಂದ್ರೆ 7 ಆಗುತ್ತೆ. ಸೊ ಇದು 4 ಇಂಟು 27 by 7. ಸೊ ಸಿಂಪ್ಲಿಫೈ ಮಾಡಿ, ಇದು 108 by 7. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಲಿಮಿಟ್. ಸೊ ಇಲ್ಲಿ ನೀವು ಗಮನಿಸಬೇಕಂದ್ರೆ ಇದು ಹೇಗೆ ಇವ್ಯಾಲ್ಯುವೇಟ್ ಮಾಡಿತ್ತು ಅಂತ ಹೇಳಿದ್ರೆ ಈ ಒಂದು ಪ್ರಾಪರ್ಟಿ ಇದೆ, ಯಾವುದು ಲಿಮಿಟ್ x tends to a, x power n minus a power n by x minus a ಅಂದ್ರೆ n a power n minus 1. ಆ ಪ್ರಾಪರ್ಟಿಯನ್ನ ಇಲ್ಲಿ ಯೂಸ್ ಮಾಡಿದೆ. ಇನ್ನೊಂದು ಎಕ್ಸಾಂಪಲ್ ಗಮನಿಸಿ, ಇಲ್ಲಿ ಲಿಮಿಟ್ z tends to 1, z power 1 by 3 minus 1 divided by z power 1 by 6 minus 1. ಇಲ್ಲಿ ಸಹಿತ ನೀವೇನಾದ್ರೂ ನೇರವಾಗಿ ಲಿಮಿಟ್ ಅನ್ನು ಹಾಕಿದ್ರೆ ಏನಾಗುತ್ತೆ ನೋಡಿ, z ಜಾಗದಲ್ಲಿ 1 ಹಾಕಿದ್ರೆ 1 ಪವರ್ 1 by 3 ಅಂದ್ರೆ 1 minus 1 divided by 1 minus 1 which is equals to 0 by 0. ಸೊ 0 by 0 ಬಂದಾಗ ಮತ್ತೆ ನೇರವಾಗಿ ಹಾಕಬಾರ್ದು, ಸ್ವಲ್ಪ ಇದನ್ನ ಸ್ಟ್ಯಾಂಡರ್ಡ್ ಗೆ ಕನ್ವರ್ಟ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ ಈ ಲಿಮಿಟ್ x tends to a, x power n minus a power n divided by x minus a ಅಂದ್ರೆ n a power n minus 1. ಸೊ ಅದಕ್ಕೆ ಈ ಗಿವನ್ ಅನ್ನ ಈ ತರ ಕನ್ವರ್ಟ್ ಮಾಡಬೇಕು.
ಸೊ ಅದಕ್ಕೆ ಹೀಗೆ ಬರಿತೀನಿ, ಗಿವನ್ equal to limit z tends to 1 z power 1 by 3 minus 1 ಅನ್ನ ಸಹಿತ ಹೀಗೆ ಬರಿಬಹುದು, 1 power 1 by 3 divided by power 1 by 6 minus 1 ಇದೆ 1 power 1 by 6 ಅಂತ ಬರಿಬಹುದು, ಬಿಕಾಸ್ 1 power 1 by 3 ಅಂದ್ರೆ 1. ಇವಾಗ ಇದನ್ನ ಈ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರೆಯೋದು. ಅದಕ್ಕೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ z ಮೈನಸ್ 1 ಇಂದ ಡಿವೈಡ್ ಮಾಡ್ತೀನಿ. ಸೊ z ಪವರ್ 1 by 3 ಮೈನಸ್ 1 ಪವರ್ 1 by 3 ಡಿವೈಡೆಡ್ ಬೈ z ಮೈನಸ್ 1. ಅದೇ ತರ ಡಿನಾಮಿನೇಟರ್ ಅಲ್ಲಿ ಸಹಿತ z ಪವರ್ 1 by 6 minus 1 power 1 by 6 divided by z minus 1. ಸೊ ಇವಾಗ ನ್ಯೂಮರೇಟರ್ ಡಿನಾಮಿನೇಟರ್ ಸೆಪರೇಟ್ ಗೆ ಈ ಫಾರ್ಮುಲಾ ಹಾಕಿ, n a ಪವರ್ n ಮೈನಸ್ 1. ನೋಡಿ ಇಲ್ಲಿ n ಅಂದ್ರೆ ನ್ಯೂಮರೇಟರ್ ಅಲ್ಲಿ 3 ಆಗುತ್ತೆ, 1 by 3. ಸೊ 1 by 3 into 1 power n minus 1, that is 1 by 3 minus 1 divided by ಡಿನಾಮಿನೇಟರ್ ಅಲ್ಲಿ n ಅಂದ್ರೆ 1 by 6 ಇದೆ. ಸೊ 1 by 6 into 1 power 1 by 6 minus 1. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 6 by 3, 1 by 6 ಮೇಲೆ ಹೋದ್ರೆ 6 ಆಗುತ್ತೆ, 6 by 3 into ಇದು 1 power 1 by 3 minus 1 ಅಂದ್ರೆ minus 2 by 3 ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ 1 power again it is minus 5 by 6 ಆಗುತ್ತೆ. So which gives you 3 ones are 3 twos are. So 1 power minus 2 by 3 is again 1. So you will get 1 and this is your ಮೊದಲನೇ ನೋಡಿ, evaluate limit x tends to 0 sin x by that sin ax plus bx divided by ax plus sin bx provided ಇಲ್ಲಿ a ಮತ್ತು b ಏನಾಗಿರಬಹುದು, they must not be 0. ಆಮೇಲೆ their addition also not equal to 0. ಸೊ ವೆರಿ ಸಿಂಪಲ್, ಇಲ್ಲಿ ಸೈನ್ ಇರೋದ್ರಿಂದ ಇದನ್ನ sin ax by ax ಆಗಿ ಕನ್ವರ್ಟ್ ಮಾಡೋಣ, ಅಂದ್ರೆ ಸೂಟೇಬಲ್ ಆಗಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡೋಣ. ಸೊ ಲಿಮಿಟ್ x ಟೆನ್ಸ್ ಟು 0 ಇದನ್ನ ಹೀಗೆ ಬರೀತೀನಿ, sin ax by ax into ax. ಸೊ ಫಸ್ಟ್ ಟರ್ಮ್ಗೆ ax ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದೆ, ಪ್ಲಸ್ ಇದು bx ಹಾಗೆ ಇಡಿ. ಅದೇ ರೀತಿ ಡಿನಾಮಿನೇಟರ್ ಅಲ್ಲಿ ಫಸ್ಟ್ ಟರ್ಮ್ ax ಅನ್ನ ಹಾಗೆ ಇಡಿ, ಈ sin bx ಅನ್ನ ಹೀಗೆ ಬರೆಯೋಣ, sin bx by bx into bx. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ bx ಇಲ್ಲಿ ಸೆಕೆಂಡ್ ಟರ್ಮ್ ಮಾಡಿದೆ ಇನ್ ದ ಡಿನಾಮಿನೇಟರ್. ಇವಾಗ ನೋಡಿ ಲಿಮಿಟ್ x ಟೆನ್ಸ್ ಟು 0, ಈ ನ್ಯೂಮರೇಟರ್ ಅಲ್ಲಿ x ಕಾಮನ್ ಬರುತ್ತೆ. ಸೊ ನಾವು x ಅನ್ನ ಕಾಮನ್ ತಕೊಂಡ್ರೆ ಇಲ್ಲಿ ಉಳಿಯೋದು a ಇಂಟು sin ax by ax ಪ್ಲಸ್ ಬಿ ಅಂತ ನ್ಯೂಮರೇಟರ್ ಅಲ್ಲಿ ಉಳಿಯುತ್ತೆ. ಓಕೆ, ಸೊ ಇಲ್ಲಿ ಗಮನಿಸಬಹುದು ನೀವು, ಇಲ್ಲಿ x ಕಾಮನ್ ಇದೆ, ಸೊ x ಅನ್ನು ತಕೊಂಡ್ರೆ a ಉಳಿಯುತ್ತೆ, ಇಲ್ಲಿ ಎಸ್ ಒಂದು b ಉಳಿಯುತ್ತೆ. ಅದೇ ರೀತಿ ಡಿನಾಮಿನೇಟರ್ ಅಲ್ಲಿ ನೋಡಿ, ಡಿನಾಮಿನೇಟರ್ ಅಲ್ಲಿ ಸಹಿತ ನಾವು x ಅನ್ನ ಕಾಮನ್ ತಕೊಳ್ಳೋಣ, ಕಾಮನ್ ತಕೊಂಡ್ರೆ ಇಲ್ಲಿ a ಉಳಿಯುತ್ತೆ, ಪ್ಲಸ್ b ಇಂಟು sin bx by bx. x cancels, ಲಿಮಿಟ್ ಅನ್ನ ಅಪ್ಲೈ ಮಾಡಿ ಸೆಪರೇಟ್ ಮಾಡಿದ ಹಾಗೆ ಏನಿಲ್ಲಿ
ನಾವು ಲಿಮಿಟ್ ಅನ್ನು ಸೆಪರೇಟ್ ಮಾಡಿದ್ರೆ ಇದು a ಅಂಡ್ ಲಿಮಿಟ್ ಆಫ್ ಸೈನ್ ax by ax ಅಂದ್ರೆ 1 ಆಗುತ್ತೆ ಪ್ಲಸ್ b ಹಾಗೆ ಇಡಿ ಡಿವೈಡೆಡ್ ಬೈ a ಪ್ಲಸ್ b ಇಂಟು ಈ sin bx by bx ಲಿಮಿಟ್ 1 ಆಗುತ್ತೆ as x tends to 0. So which gives you a plus b by a plus b. So ಎರಡು ಕ್ಯಾನ್ಸಲ್ ಆಗುತ್ತೆ you will get 1. Yes. ನೋಡಿ ಇನ್ನೊಂದು ಎಕ್ಸಾಂಪಲ್ ಲಿಮಿಟ್ x tends to pi sin pi minus x by pi into pi minus x. ಸೊ ಇಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಯಾಕಂದ್ರೆ ಲಿಮಿಟ್ ನೋಡಿ ಲಿಮಿಟ್ ಇಲ್ಲಿ ಏನಿರೋದು x tends to pi ಇದೆ ಓಕೆ ಸೊ ನಾವು ಸ್ಟ್ಯಾಂಡರ್ಡ್ ಲಿಮಿಟ್ ಅನ್ನು ಯೂಸ್ ಮಾಡಬೇಕಾದ್ರೆ sin x by x ಅದಕ್ಕೆ x tends to 0 ಇರಬೇಕು ಸೊ ಇದು ಅದೇ ಇದಕ್ಕೆ ಕನ್ವರ್ಟ್ ಆಗುತ್ತೆ ಫಾರ್ಮ್ಗೆ ಜಸ್ಟ್ ಮೇಕ್ ಒನ್ ಸಬ್ಸ್ಟಿಟ್ಯೂಷನ್ put x minus pi equal to something t y ಏನಾದರೂ ತಗೊಳ್ಳಿ ಇದೇನಾಗುತ್ತೆ x equal to t plus pi ಆಗುತ್ತೆ ಓಕೆ ಸೊ ನೋಡಿ ಈಗ ಲಿಮಿಟ್ಸ್ ಅನ್ನ ಚೇಂಜ್ ಮಾಡಬೇಕು ಫಂಕ್ಷನ್ ಚೇಂಜ್ ಮಾಡ್ತಾ ಇದ್ರೆ ನೀವು ಸೊ ಇಫ್ x tends to pi x ಏನಾದರೂ pi ಆದ್ರೆ ನೋಡಿ ಇಲ್ಲಿ ಏನಿದೆ x tends to pi ಇದೆ ಅದಕ್ಕೆ if x tends to pi ಅವಾಗ t ಏನಾಗುತ್ತೆ then t tends to ಇದರಲ್ಲಿ ಹಾಕಿ x ಅನ್ನ pi ಹಾಕಿದ್ರೆ pi minus pi ಆಗುತ್ತೆ that is nothing but t tends to 0 ಆವಾಗ given ಲಿಮಿಟ್ ಏನಾಗುತ್ತೆ ನೋಡಿ so given becomes given can be written as ಈ ಲಿಮಿಟ್ x tends to pi ಇರೋದನ್ನ t tends to 0 ಗೆ ಬರೆಯೋದು ಆಮೇಲೆ ನೀವು ಸೈನ್ ಹಾಗೆ ಇಟ್ಟು ಪೈ ಮೈನಸ್ ಎಕ್ಸ್ ಅನ್ನ ಟಿ ಅಂತ ತಗೊಳ್ತಾ ಇದ್ರ ಟಿ ಡಿವೈಡೆಡ್ ಬೈ ಪೈ ಇಂಟು ಇಲ್ಲಿ ಗಮನಿಸಿ ಇದು ಡಿನಾಮಿನೇಟರ್ ಪೈ ಇಂಟು ಪೈ ಮೈನಸ್ ಎಕ್ಸ್ ಅಂದ್ರೆ ಟಿ ತಗೊಂಡಿದ್ದೀರಾ ಸೊ ದಿಸ್ ಇಸ್ ಯುವರ್ ಟಿ ಎಸ್ ಸೊ ಇವಾಗ ಇದು ಯಾವ ಫಾರ್ಮುಲಾ ಐತೆ ನೋಡಿ ಇದು 1 by pi ಕಾನ್ಸ್ಟೆಂಟ್ ಅನ್ನು ಔಟ್ಸೈಡ್ ತಗೊಂಡ್ರೆ ಉಳಿಯೋದು ಲಿಮಿಟ್ x tends to 0 ದಟ್ಸ್ t tends to 0 ಲಿಮಿಟ್ t tends to 0 sin t by t ಹೋಗುತ್ತೆ ಸೊ 1 by pi ಇಂಟು ಈ sin t by t as t tends to 0 ಅಂದ್ರೆ 1 ಆಗುತ್ತೆ and which gives you 1 by pi. ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿ ಲಿಮಿಟ್ x tends to pi by 2 tan 2x by x minus pi by 2 ಲಿಮಿಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ ಯಾಕಂದ್ರೆ ನೀವು ನೇರವಾಗಿ ಏನಾದರೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಅನ್ನ 0 ಹಾಕಿದ್ರೆ ಸಾರಿ x ಅನ್ನ pi by 2 ಹಾಕಿದ್ರೆ x ಅನ್ನ pi by 2 ಹಾಕಿದ್ರೆ ಇದೇನ್ ಬರುತ್ತೆ tan ಇಲ್ಲಿ pi by 2 ಹಾಕಿದ್ರೆ 2 ಕ್ಯಾನ್ಸಲ್ ಆಗುತ್ತೆ pi ಉಳಿಯುತ್ತೆ ಡಿವೈಡೆಡ್ ಬೈ ಇಲ್ಲಿ pi by 2 pi minus pi by 2 ಅಂದ್ರೆ 0 ಆಗುತ್ತೆ ಸೊ tan pi ಅಂದ್ರೆ ಅಗೇನ್ ಇಟ್ ಈಸ್ 0 ಸೊ 0 by 0 ಫಾರ್ಮ್ ಬರುತ್ತೆ ಇದು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅದಕ್ಕೆ ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ಸಮ್ ಅದರ್ ಫಾರ್ಮ್ ಸೊ ಪುಟ್ ಮಾಡಿ ಪುಟ್ x minus pi by 2 ಅನ್ನ t ಅಂತ ತಗೊಳ್ಳೋಣ which implies x equals to pi by 2 plus t ಆಗುತ್ತೆ ಸೊ ಇವಾಗ ಲಿಮಿಟ್ ಸಹಿತ ಚೇಂಜ್ ಆಗುತ್ತೆ ನೋಡಿ if x tends to pi by 2 ನಮ್ಮ ಲಿಮಿಟ್ ಏನಿದೆ x tends to pi by 2 ಇದೆ ಸೊ ಅದೇನಾದರೂ x tends to pi by 2 ಆದ್ರೆ ಈ t ಏನಾಗುತ್ತೆ ಚೆಕ್ ಮಾಡಬೇಕೀಗ ದೆನ್ t tends to ಈ ಜಾಗದಲ್ಲಿ ನೀವು pi by 2 ಹಾಕಿದ್ರೆ pi by 2 minus pi by 2 ಆಗುತ್ತೆ
and that gives you 0. So t tends to pi by 2 if x tends to pi by 2. So therefore given ಏನಾಗುತ್ತೆ ನೋಡಿ. So given becomes limit t tends to 0 tan of 2x ಅಂತ ಇತ್ತು. So 2 into x ಅಂದ್ರೆ pi by 2 plus t divided by ಅಲ್ಲಿ pi by 2 minus x ಅಂತ ಇತ್ತು. pi by 2 minus x ಅಂದ್ರೆ t ತಗೊಂಡಿದೆ. So this is your t. Simplify ಮಾಡೋಣ. Limit t tends to 0 tan of 2 ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 2 into pi by 2 ಅಂದ್ರೆ pi ಆಗುತ್ತೆ ಪ್ಲಸ್ 2 into t ಅಂದ್ರೆ 2t ಆಗುತ್ತೆ ಡಿವೈಡೆಡ್ ಬೈ t which equals to limit t tends to 0 tan of pi plus 2t ಅಂದ್ರೆ tan of pi plus theta ನಮಗೆ ಗೊತ್ತಿದೆ, that is tan theta ನೇ ಆಗುತ್ತೆ. ಸೊ ಇದನ್ನ ನೀವು ನೆನಪು ಮಾಡ್ಕೊಳ್ಳಿ. tan of pi plus theta is equals to tan theta. ಇವಾಗ ಇದನ್ನ ಸ್ಟ್ಯಾಂಡರ್ಡ್ ಲಿಮಿಟ್ಗೆ ಕನ್ವರ್ಟ್ ಮಾಡಲ್ಲ. ಲಿಮಿಟ್ t tends to 0 tan 2 ಇದೆ, ಸೊ ಡಿನಾಮಿನೇಟರ್ಲಿ ಸಹಿತ 2t ಆಗಿ ಕನ್ವರ್ಟ್ ಮಾಡೋಣ. ಸೊ tan 2t by 2t ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ತೀನಿ. ಸೊ ಇದು 2t ಆಗಿ ಕನ್ವರ್ಟ್ ಆಯ್ತು. ಸೊ ಸ್ಟ್ಯಾಂಡರ್ಡ್ ಲಿಮಿಟ್ ಪ್ರಕಾರ ಈ tan 2t by 2t as t tends to 0 ಅಂದ್ರೆ 1 ಆಗುತ್ತೆ into 2 that is 2. ಸೊ ನೆನಪಿರಲಿ ನಿಮಗೆ, ಲಿಮಿಟ್ x tends to 0 tan ax by ax is always 1. Let's move on to next. Limit x tends to 0 cos x by pi minus x. ಇಲ್ಲಿ ನೋಡಿ, ನೀವು ನೇರವಾಗಿ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ ನೋಡಿ. ಸೊ ಕಾಸ್ 0 ಅಂದ್ರೆ 1 ಆಗುತ್ತೆ. ಸೊ ಇಲ್ಲಿ 0 ಮಾಡಿದ್ರೆ ಪೈ ಉಳಿಯುತ್ತೆ. ಸೊ ನೇರವಾಗಿ ನೀವು ಹಾಕ್ಬೋದು. ಸೊ ಕಾಸ್ 0 by pi minus 0 which is 1 by pi. ಸೊ ಎಲ್ಲೆಲ್ಲಿ ನಿಮಗೆ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 by 0 ಬಂದ್ರೆ ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಬಂದ್ರೆ ನೀವು ಸ್ವಲ್ಪ ಕನ್ವರ್ಷನ್ ಮಾಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಇದು 0 by 0 ಆಗಲಿಲ್ಲ, ಅದಕ್ಕೆ ನಾವು ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡಿದೆ. ಇಲ್ಲೊಂದು ಎಕ್ಸಾಂಪಲ್ ಗಮನಿಸಿ. ಲಿಮಿಟ್ x tends to 0 cosec x minus cot x. ಇಲ್ಲಿ ನೀವು ನೇರವಾಗಿ 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cosec 0 ಅಂದ್ರೆ ಇನ್ಫಿನಿಟಿ, ದಟ್ ಇಸ್ ನಾಟ್ ಡಿಫೈನ್ಡ್. ಸೊ ಇದು ಈ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ. ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡುವಂಗಿಲ್ಲ, ಸ್ವಲ್ಪ ಕನ್ವರ್ಷನ್ ಮಾಡಬೇಕಾಗುತ್ತೆ ಇದನ್ನ. ಸೊ ಅದಕ್ಕೆ ಲಿಮಿಟ್ x tends to 0 ಈ cosec x ಅನ್ನ 1 by sin x ಅಂತ ಬರೀತೀನಿ, ಮೈನಸ್ cot x ಅನ್ನ cos x by sin x ಅಂತ ಬರೀತೀನಿ, which equals to limit x tends to 0 LCM ತಗೊಳ್ಳಿ. LCM is sin x ಕಾಮನ್ ಇದೆ ಡಿನಾಮಿನೇಟರ್ ಅಲ್ಲಿ, ನ್ಯೂಮರೇಟರ್ ಅಲ್ಲಿ 1 minus cos x. ಎಸ್, ಇವಾಗಲೂ ನೀವು ಲಿಮಿಟ್ ಅನ್ನು ಸಪ್ಲೈ ಮಾಡಿದ್ರೆ ನೇರವಾಗಿ ಇದು 0 by 0 ಆಗುತ್ತೆ. ಯಾಕಂದ್ರೆ cos 0 ಅಂದ್ರೆ 1 ಆಗುತ್ತೆ, 1 minus 1 0, sin 0 ಅಂದ್ರೆ 0 ಆಗುತ್ತೆ. ಸೊ ಪುನಃ ಇಲ್ಲಿ ಸ್ವಲ್ಪ ಕನ್ವರ್ಷನ್ ಮಾಡಬೇಕು. ಲಿಮಿಟ್ x tends to 0 1 minus cos x, ಆಲ್ರೆಡಿ ನಾನು
ಹೇಳಿದ್ದೇನೆ ಇದ್ರ ಎಕ್ಸ್ಪ್ರೆಷನ್. ಇಟ್ ಈಸ್ 2 sin square x by 2 1 minus cos x ಅಂದ್ರೆ sin x ಅನ್ನ ಹಾಫ್ ಆಂಗಲ್ ಅಲ್ಲಿ ಬರೆದ್ರೆ 2 sin x by 2 into cos x by 2. ಇದು ಗೊತ್ತಿದೆ ನಮಗೆ ಹಾಫ್ ಆಂಗಲ್ ಫಾರ್ಮುಲಾ. ಸೊ ಇವಾಗ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ಒಂದು sin x ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ಲಿಮಿಟ್ x tends to 0 sin x by 2 by cos x by 2. ಸೊ ಅಂದ್ರೆ ನೇರವಾಗಿ ಲಿಮಿಟ್ ಹಾಕಿ, ಇಲ್ಲಾಂದ್ರೆ ಲಿಮಿಟ್ x tends to 0 ಇದು tan x by 2 ಆಗುತ್ತೆ. ಸೊ ಇವಾಗ ನೇರವಾಗಿ ಲಿಮಿಟ್ ಅನ್ನು ಸಪ್ಲೈ ಮಾಡಿದ್ರೆ tan 0 ಆಗುತ್ತೆ. ಸೊ tan 0 ಅಂದ್ರೆ 0. ಸೊ ದಿಸ್ ಈಸ್ ದಿ ರಿಕ್ವೈರ್ಡ್ ಲಿಮಿಟ್. ಅದೇ ರೀತಿ ಇನ್ನೊಂದು ನೋಡಿ, ಇವ್ಯಾಲ್ಯುಯೇಟ್ ಲಿಮಿಟ್ x tends to 0 x into cosec x. ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಏನ್ ಬರುತ್ತೆ ಇಲ್ಲಿ. x ಅನ್ನ 0 ಹಾಕಿದ್ರೆ 0 ಬರುತ್ತೆ, sec 0 ಅಂದ್ರೆ 1 ಬರುತ್ತೆ. ಓಕೆ, ಸೊ 0 into 1 is 0. ಸೊ ಇದನ್ನ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 0 into sec 0, ಸೊ ಇಟ್ ಈಸ್ sec 0 ಅಂದ್ರೆ 1 ಆಗುತ್ತೆ, which is 0. ಸೊ ದಿಸ್ ಇಸ್ ದಿ ರಿಕ್ವೈರ್ಡ್ ರಿಸಲ್ಟ್. ಸೊ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಕೆಲವು ಲಿಮಿಟ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಟೇಕ್ ಕೇರ್ ಅಂಡ್ ಬಾಯ್.